ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲ ಧಗೆ ಹೆಚ್ಚಾಗ್ತಾ ಇದೆ. ಬಿಸಿಲಿನ ಧಗೆ ಈಗ ಹೈರಾಣಾಗುವಂತ ಪರಿಸ್ಥಿತಿಯನ್ನ ಬೆಂಗಳೂರಿನ ಮಂದಿಗೂ ಕೂಡ ತಂದಿಟ್ಟಿದೆ. ತಾಪಮಾನ ಏರಿಕೆಯಾಗಿದೆ. ವೈದ್ಯರು ಅಲರ್ಟ್ ಆಗಿದ್ದಾರೆ. ಜನರಿಗೆ ಎಚ್ಚರಿಕೆಯನ್ನ ನೀಡೋಕೆ ಆರಂಭ ಮಾಡಿದ್ದಾರೆ. ನೆಲಮಂಗಲ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಿಶೇಷ ಬೆಡ್ ಕೂಡ ಸಜ್ಜಾಗಿದೆ. 11 ಬೆಡ್ಗಳಲ್ಲಿ 6 ಬೆಡ್ಗಳು ಈಗ ತಯಾರಾಗಿರುವಂತದ್ದು, ತಕ್ಷಣ ಚಿಕಿತ್ಸೆಗೆ ಸಿದ್ಧವಾಗಿರುವಂತದ್ದು. ಈ ಬಿಸಿಲಿನ ಬೇಗೆಗೆ ಎಲ್ಲಾ ಸಿದ್ಧತೆಗಳನ್ನ ದಿನದಿಂದ ದಿನಕ್ಕೆ ಬಿಸಿಲ ಧಗೆ ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕೆ ಆರೋಗ್ಯ ಇಲಾಖೆ ಮಾಡ್ಕೋತಾ ಇದೆ. ಬಿಸಿಲಿನ ಧಗೆಗೆ ಬೆಂಗಳೂರು ಮಂದಿ ಹೈರಾಣಾಗಿರುವಂತದ್ದು. ತಾಪಮಾನ ಏರಿಕೆಯಾಗ್ತಾ ಇದೆ. ವೈದ್ಯರು ಅಲರ್ಟ್ ಆಗ್ತಾ ಇದ್ದಾರೆ, ಎಚ್ಚರಿಕೆ ನೀಡ್ತಿದ್ದಾರೆ ಜನಕ್ಕೆ. ನೆಲಮಂಗಲದ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ಅಂತ ವಿಶೇಷವಾಗಿ 11 ಬೆಡ್ಗಳಿದೆ. 6 ಬೆಡ್ಗಳನ್ನ ಇದಕ್ಕೆ ಅಂತಾನೆ, ಈ ಚಿಕಿತ್ಸೆಗೆ ಬಂದಂತವರಿಗೆ ಅಂತಾನೆ ಫಿಕ್ಸ್ ಮಾಡಲಾಗಿದೆ. ಹೆಚ್ಚುವರಿ ತುರ್ತು ಚಿಕಿತ್ಸೆಗೆ ಆಂಬ್ಯುಲೆನ್ಸ್ ಕೂಡ ವ್ಯವಸ್ಥೆ ಮಾಡಲಾಗಿರುವಂತದ್ದು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಿಶೇಷ ಬೆಡ್ಗಳನ್ನ ಅರೇಂಜ್ ಮಾಡಿಟ್ಕೊಂಡಾಗಿದೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯ ದೃಶ್ಯಗಳು ನಾವು ನೋಡ್ತಾ ಇರುವಂತದ್ದು. ಬಿಸಿಲಿನ ಬೇಗೆಗೆ ಬೆಂಗಳೂರು ಜನತೆ ತತ್ತರಿಸಿ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಡಿಹೈಡ್ರೇಷನ್ ಇಂದ ಆಸ್ಪತ್ರೆಗೆ ಹೋಗುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕಿದಂಗೆ ತಲೆ ಸುತ್ತು ಬರುವಂತದ್ದಾಗಿರ್ಬಹುದು, ಸುಸ್ತಾಗೋದಾಗಿರ್ಬಹುದು, ಹೀಟ್ ಸ್ಟ್ರೋಕ್ ನ ಇವೆಲ್ಲ ಸೂಚನೆಗಳು. ಹಾಗಾಗಿ ಇದರಿಂದ ಏನಾದ್ರೂ ಆಸ್ಪತ್ರೆಗೆ ಹೋದ್ರೆ ಅವರಿಗೆ ಅಂತಾನೆ ಟ್ರೀಟ್ ಮಾಡೋದಕ್ಕೆ ಸಪರೇಟ್ ವ್ಯವಸ್ಥೆಯನ್ನ ಆರೋಗ್ಯ ಇಲಾಖೆಗಳು, ಆಸ್ಪತ್ರೆಗಳು ಮಾಡ್ಕೋತಾ ಇದೆ. ಈ ಬೇಸಿಗೆ ಬಹಳಷ್ಟು ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ಹೀಟ್ ಸ್ಟ್ರೋಕ್ ಪೇಷಂಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಆ ಧಗೆಗೆ 40 ಡಿಗ್ರಿ 38 ಡಿಗ್ರಿ ಇದ್ದಾಗ ಪೇಷಂಟ್ ಯಾರೇ ಆಗಲಿ ಈ ಧಗೆ ಶೆಕೆಗೆ ತುರಂತ ಸಡನ್ ಆಗಿ ಅವರಿಗೆ ಜ್ಞಾನ ತಪ್ಪೋದು, ಸುಸ್ತಾಗಿ ಬಿದ್ದೋಗ್ಬೋದು, ಹಾರ್ಟ್ ತೊಂದರೆ ಆಗ್ಬೋದು, ಮತ್ತೊಂದಾಗ್ಬೋದು. ಸೊ ಆಸ್ಪತ್ರೆಯಲ್ಲಿ ನಾವು ಸುಸಜ್ಜಿತವಾಗಿ ICU ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹೀಟ್ ಸ್ಟ್ರೋಕ್ ಬೆಡ್ಗಳಂತ ರೆಡಿ ಮಾಡಿ 5ರಿಂದ 10 ಬೆಡ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸುಸ್ತಾಗಿರೋ ಪೇಷಂಟು ಸಡನ್ ಆಗಿ ಹೀಟ್ ಸ್ಟ್ರೋಕ್ ಇಂದ ಆಗಿರೋ ಪೇಷಂಟ್ ತಕ್ಷಣ ಬಂದ್ರೆ ತುರ್ತಾಗಿ ಚಿಕಿತ್ಸೆ ಕೊಡಲು ನಮ್ಮಲ್ಲಿ ಕಾರ್ಡಿಯಾಕ್ ಮಾನಿಟರ್ ಇದೆ, ಆಕ್ಸಿಜನ್ ಫೆಸಿಲಿಟಿ ಇದೆ, ಸೆಂಟ್ರಲ್ ಆಕ್ಸಿಜನ್ ಇದೆ, ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದೆ, ಆಕ್ಸಿಜನ್ ಸಿಲಿಂಡರ್ ಇದೆ. ತಕ್ಷಣ ಹಾಕೋತೀವಿ. ಪೇಷಂಟ್ ಕಂಡೀಷನ್ ಹೇಗಿದೆ ನೋಡ್ತೀವಿ. ತುರ್ತಾಗಿ ನಾವು IV ಫ್ಲೂಯಿಡ್ಸ್ ಅನ್ನು ಶುರು ಮಾಡ್ತೀವಿ. ಯಾವ ತರ ಫ್ಲೂಯಿಡ್ಸ್ ಕೊಟ್ಟರೆ ಪೇಷಂಟು ಸುಧಾರಿಸ್ಕೊಳ್ಳುತ್ತೆ ಅಂತ ನೋಡ್ತೀವಿ. ಮತ್ತೆ ಇನ್ಫ್ಯೂಷನ್ ಪಂಪ್ ಇದೆ, ನಾವು ಆಗ್ಲೇ ತೋರಿಸಿದೀನಿ ತಮಗೆ. ಇನ್ಫ್ಯೂಷನ್ ಪಂಪ್ ಇಂದ ನಾವು ಫ್ಲೂಯಿಡ್ ಇಂಟೇಕ್ ನ ಎಷ್ಟಾಗುತ್ತೆ ಅಂತ ನಾವು ಅದನ್ನ ಮಾನಿಟರ್ ಮಾಡ್ತೀವಿ. ತೀರಾ ಪೇಷಂಟು ಸುಸ್ತಾಗಿ ತುಂಬಾ ಸೀರಿಯಸ್ ಆಗಿ ಬಂದರೂ ಕೂಡ ನಮ್ಮಲ್ಲಿ ವೆಂಟಿಲೇಟರ್ ಫೆಸಿಲಿಟಿನೂ ಇದೆ. ವೆಂಟಿಲೇಟರ್ನ ಹಾಕಿ ಪೇಷಂಟ್ನ ಮಾನಿಟರ್ ಮಾಡಿ ಪೇಷಂಟು ನಮ್ಮಲ್ಲಿ ಬಂದಾಗ ಹೇಗಿರುತ್ತೋ ಅದನ್ನು ಸುಧಾರಣೆ ಮಾಡೋಕ್ಕೆ ಏನು ಟ್ರೀಟ್ಮೆಂಟ್ ಬೇಕೋ ಎಲ್ಲ ತಕ್ಷಣ ನಾವು ICU ಅಲ್ಲಿ ಕೊಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಹಾಗಾಗಿನೂ ಪೇಷಂಟು ಸ್ವಲ್ಪ ಹೊತ್ತಾಗಿ ಇಂಪ್ರೂವ್ ಆಗಿಲ್ಲ, ಇನ್ನೂ ಸ್ವಲ್ಪ ಹೈಯರ್ ಸೆಂಟರ್ ಬೇಕು ಅಂದರೆ ದೊಡ್ಡ ಆಸ್ಪತ್ರೆಗೆ